ಮೈಕ್ರೋ ಫೈನಾನ್ಸ್ ದಬ್ಬಾಳಿಕೆಗೆ ಜನ ಬೆಂಡಾಗಿ ಹೋಗಿದ್ದಾರೆ. ಸರ್ಕಾರ ಕ್ರಮಕ್ಕೆ ಮುಂದಾಗಿದೆ, ಆದರೂ ಕೂಡ ಫೈನಾನ್ಸ್ನವರು ಕ್ಯಾರೆ ಅಂತ ಇಲ್ಲ. ತುಮಕೂರಿನಲ್ಲಿ ಫೈನಾನ್ಸ್ ಕಾಟಕ್ಕೆ ಕುಟುಂಬವೇ ನರಳ್ತಾ ಇದೆ. ಮೈಕ್ರೋ ಫೈನಾನ್ಸ್ನ ಹಾವಳಿ ಹೇಗೆಲ್ಲ ಇದೆ ಅನ್ನೋದನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ಮಾಡೋದರ ಮೂಲಕ ರಾಜ್ಯದ ಜನರ ಮುಂದಿಟ್ಟಿತ್ತು. ಸರ್ಕಾರಕ್ಕೂ ಕೂಡ ಎಚ್ಚರಿಸಿತ್ತು. ಕೊನೆಗೂ ಎಚ್ಚೆತ್ತಂತಹ ಸರ್ಕಾರ ಕ್ರಮಕ್ಕೆ ಮುಂದಾಗಿದೆ. ಆದರೆ ಮೈಕ್ರೋ ಫೈನಾನ್ಸ್ನವರು ಯಾವುದಕ್ಕೂ ಕ್ಯಾರೆ ಅಂತ ಇಲ್ಲ. ತುಮಕೂರಿನಲ್ಲಿ ಫೈನಾನ್ಸ್ ಕಾಟಕ್ಕೆ ಕುಟುಂಬ ನರಳ್ತಾ ಇದೆ. ಬಡ್ಡಿ, ಚಕ್ರ ಬಡ್ಡಿ ಕಟ್ಟಿ ಕಟ್ಟಿ ಪ್ರಾಣ ತೆತ್ತಿದ್ದಾರೆ ಸೈಯದ್ ಸಮೀವುಲ್ಲಾ. ಅವರು ಪಡೆದದ್ದು 4,66,000 ರೂಪಾಯಿ ಸಾಲ. ಅದಕ್ಕೆ 7,20,000 ಬಡ್ಡಿ ಕಟ್ಟಿದ್ದಾರೆ. 7,20,000 ಕಟ್ಟಿದ್ರೂ ಕೂಡ ಅವರ ಅಸಲೇ ತೀರಿಲ್ವಂತೆ. ಇದನ್ನ ಕೇಳಿ ಸಮೀವುಲ್ಲಾ ಕಂಗಾಲಾಗಿ ಹೋದ್ರು. ಮನೆ ನಿರ್ಮಾಣಕ್ಕಾಗಿ 5 ಸ್ಟಾರ್ ಫೈನಾನ್ಸ್ನಲ್ಲಿ 4,66,000 ಸಾಲ ಪಡಿತಾರೆ. ವರ್ಷಕ್ಕೆ 24.55% ಬಡ್ಡಿ ದರ. ಆ ಬಡ್ಡಿ ದರದಲ್ಲಿ ಸಾಲ ಪಡೆದುಕೊಳ್ತಾರೆ. ಸಾಲಕ್ಕೆ ಬಡ್ಡಿ, ಚಕ್ರ ಬಡ್ಡಿ ಅಂತ ಕಟ್ತಾನೆ ಇದ್ರು ಸಮೀವುಲ್ಲಾ. ಟೋಟಲ್ ಆಗಿ ಅವ್ರು ಕಟ್ಟಿದ್ದು 7,20,000. ಆದರೆ ಫೈನಾನ್ಸ್ನವ್ರು ಹೇಳ್ತಿದ್ದಾರೆ, ನೀವು ಇಷ್ಟು ಕಟ್ಟಿದ್ರು ಏನು ಪ್ರಯೋಜನ, ಸಾಲನೇ ತೀರಿಲ್ಲ ಅಂತ. 2024 ಮೇನಲ್ಲಿ ಹೃದಯಾಘಾತದಿಂದ ಸಮೀವುಲ್ಲಾ ಮೃತಪಡ್ತಾರೆ. ಈ ಟೆನ್ಷನ್ನಿಂದಾಗಿನೇ. ನಾನು 19 ಜನವರಿಗೆ ಲೋನ್ ತಗೊಂಡಿದ್ದೆ ಸರ್. ಈಗ ನಮ್ಮ ಯಜಮಾನ್ರು ಲಾಸ್ಟ್ ಇಯರ್ ಮೇ ತಿಂಗಳು 19ಗೆ ತೀರೋದ್ಮೇಲೆ ಇನ್ಶೂರೆನ್ಸ್ ಐತೆ ಏನಾದರೂ ನೋಡಿ ಸರ್ ಅಂತ ಹೇಳಿದ್ದಕ್ಕೆ ನಾನು ಸ್ವಲ್ಪ ಲಾಕ್ಡೌನಲ್ಲಿ ಲೇಟ್ ಕಟ್ಟಿದ್ದಕ್ಕೆ ಅದೆಲ್ಲ 1.5 ಲಕ್ಷ ಬಡ್ಡಿ ಹಾಕಿ ತಿರ್ಗಾ 4.5 ಲಕ್ಷ ಮಾಡಿಬಿಟ್ಟಿದ್ದಾರೆ. 84 ಕಂತಿನಲ್ಲಿ 62 ಕಂತಿದ್ದೀನಿ. ಅದಕ್ಕೆ ಸ್ವಲ್ಪ ಕಮ್ಮಿ ಮಾಡಿ ನನಗೆ ಬಡ್ಡಿ ಎಲ್ಲ ನಿಲ್ಲಿಸಿ ಕಮ್ಮಿ ಮಾಡಿಕೊಡಿ ಅಂದಿದ್ದಕ್ಕೆ ಇನ್ನೂ 1.5 ಲಕ್ಷ ಬಡ್ಡಿ ಜಾಸ್ತಿ ಹಾಕಿ ಸರ್ವಿಸ್ ಚಾರ್ಜ್ 50,000, ಕಾರಿಂದು ಚಾರ್ಜ್ 5,000 ಎಲ್ಲ ಆಗಿಬಿಟ್ಟು ನನಗೆ ಮನೆ ಹತ್ರ ಬಂದು ಚಿತ್ರಹಿಂಸೆ ಕೊಟ್ಟಿದೆ ಸರ್. ಎಸ್, ಇದು ಸಮೀವುಲ್ಲಾ ಅವರ ಪತ್ನಿ ಹೇಳ್ತಾ ಇರುವಂಥ ಮಾತು. ಸಮೀವುಲ್ಲಾ ಸತ್ರು ಕುಟುಂಬಸ್ಥರನ್ನ ಮಾತ್ರ ಫೈನಾನ್ಸ್ನವ್ರು ಬಿಡ್ತಾ ಇಲ್ಲ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾಂತೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ಮಾಂತೇಶ್, ಏನಂತ ಇವ್ರ ಕತೆ? ಫೈನಾನ್ಸ್ ಕಂಪನಿಗಳಿಗೆ ಖಡಕ್ ಎಚ್ಚರಿಕೆ ಕೊಟ್ಟರು ಕೂಡ ಅದು ಯಾವುದು ಕೇಳಿಸ್ಕೊಳ್ದೇ ಇರೋಂಗಿದಾರಾ, ಹೇಗೆ? ವೀಣಾ, ಏನು ಈ ಒಂದು ಪ್ರಕರಣ ನಿನ್ನೆ ನಮ್ಮ ಗಮನಕ್ಕೆ ಬಂದಿತ್ತು. ಅದರಲ್ಲಿ ಪ್ರಮುಖವಾಗಿ ಏನು ಸಮೀವುಲ್ಲಾ ಏನಿದ್ದಾನೆ ಆತ ಈಗಾಗಲೇ ತೀರೋಗಿರುವಂತದ್ದು. ಅದಾದ ಬಳಿಕವೂ ಕೂಡ ಅವ್ರ ಕುಟುಂಬದ ಹತ್ರ ನಿರಂತರವಾಗಿ ಪ್ರಕರಣ ಏನು ಬಡ್ಡಿ ವಸೂಲಿ ಮಾಡ್ಲಿಕ್ಕೆ ಮುಂದಾಗಿರುವಂತದನ್ನ ನಾವು ನೋಡ್ಬೋದು. ಅದರಲ್ಲಿ ವಿಶೇಷವಾಗಿ ನೆನ್ನೆಯೂ ಕೂಡ ಏನು ನಾವು ಸುದ್ದಿ ಮಾಡಿ ಬಂದ ಬಳಿಕವೂ ಕೂಡ ಏನು ಫೈನಾನ್ಸ್ ಕಂಪ್ನಿಯವರು ಫೋನ್ ಮಾಡಿರುವಂತದ್ದು, ನೀವು ಮಾಧ್ಯಮದ ಮುಂದೆ ಹೋಗ್ತೀರಾ, ಹಾಗಾಗಿ ಕಂಪ್ಲೀಟ್ ಎಲ್ಲವನ್ನೂ ಕೂಡ ಈಗಲೇ ಕಟ್ಟಿ ಅನ್ನೋ ಒಂದು ಧಮಕಿಯನ್ನ ಹಾಕಿರುವಂತದ್ದು ನೋಡ್ಬೋದು. ಮತ್ತೆ ಆಕೆ ಹೇಳ್ತಿದ್ರಲ್ಲ, ಅಕ್ಕಪಕ್ಕದಲ್ಲಿರುವಂತಹ ಮನೆಯವರು ಎಲ್ಲರೂ ಕೂಡ ಹೇಳ್ತಿದ್ರು, ಸರ್ ಅವ್ರು ಬೆಳಗ್ಗೆ ಬಂದು ಕೂತ್ರೆ ಸಂಜೆವರೆಗೂ ಮನೆಯಿಂದ ಆಚೆ ಹೋಗ್ತಿರ್ಲಿಲ್ಲ, ಮನೆ ಬಾಗ್ಲಲ್ಲೇ ಕೂರ್ತಿದ್ರು. ಅವ್ರಿಗೆ ಪ್ರತಿ ತಿಂಗಳು ಕಟ್ಟದಲ್ಲೇ ಚಿತ್ರ ಹಿಂಸೆನ ಕೊಡ್ತಿದ್ರು. ಅವ್ರನ್ನ ಸತ್ತಿದ್ದಾರೆ, ಸಾಲ ತೆಗೆದುಕೊಂಡಿರೋ ಸತ್ತಿದ್ದಾರೆ ಅಂತಲೂ ಕೂಡ ಆ ಒಂದು ಕರುಣೆಯನ್ನು ಕೂಡ ತೋರಿಸದಲ್ಲೇ ಸಾಕಷ್ಟು ವಸೂಲಿ ಮಾಡ್ತಿದ್ದೆಲ್ಲ ಬಂತು. ಅಲ್ಲೂ ಸಾಕಷ್ಟು ಬಾರಿ ನಾವು ಕೂಡ ಅವ್ರಿಗೆ ವಾಪಸ್ ಗಲಾಟೆ ಮಾಡಿ ಕಳಿಸಿದ್ದು ಕೂಡ ಇದೆ ಅನ್ನೋ ಒಂದು ಮಾತನ್ನ ಅಲ್ಲಿನ ಅಕ್ಕಪಕ್ಕದವರು ಕೂಡ ನಮ್ಗೆ ನಿನ್ನೆ ಸ್ಥಳಕ್ಕೆ ಹೋದಂತ ಸಂದರ್ಭದಲ್ಲಿ ಹೇಳಿದಂತ ನಾವು ನೋಡ್ಬೋದು. ಅಂದ್ರೆ ಏನು ಮೈಕ್ರೋ ಫೈನಾನ್ಸ್ ಮತ್ತು ಖಾಸಗಿ ಫೈನಾನ್ಸ್ ಗಳ ಕಿರುಕುಳ ಬಗ್ಗೆ ಸುದ್ದಿ ಆಗ್ತಿದೆ. ಇದೀಗ ಒಂದೊಂದೇ ಪ್ರಕರಣಗಳು ಈಚೆ ಬರ್ತಿರೋಂಥದ್ದನ್ನ ನಾವು ಕಾಣ್ಬೋದು. ತುಮಕೂರಿನಲ್ಲಿ ಇದು 2ನೇ ಪ್ರಕರಣ ಈ ರೀತಿಯಾಗಿ ಈಚೆ ಬಂದಿರುವಂತದ್ದು. ಈಗಾಗಲೇ ತುಮಕೂರು ಜಿಲ್ಲೆಯಲ್ಲಿ 3 ಜನ ಮೈಕ್ರೋ ಫೈನಾನ್ಸ್ ಅವರಿಗೆ ನೇಣನ್ನ ಬಿಗಿದುಕೊಂಡು ಆತ್ಮಹತ್ಯೆ ಶರಣಾದ್ರು. ಅವರೆಲ್ಲರಿಗೂ ಕೂಡ ಪೊಲೀಸ್ ಕ್ರಮ ಆಗಿರುವಂತದ್ದು. ಈ ಪ್ರಕರಣಕ್ಕೂ ಕೂಡ ಪೊಲೀಸರು ಕ್ರಮ ಕೈಗೊಳ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ. ಈ ಬಗ್ಗೆ ನಾವಿನ್ನೂ ಕೂಡ ಫಾಲೋಅಪ್ ಅಲ್ಲಿ ಇರುವಂತದ್ದು. ಹಾಗಾಗಿ ಪೊಲೀಸರು ಯಾವ ರೀತಿಯಾಗಿ ಪ್ರಕರಣ ದಾಖಲಿಸ್ತಾರೆ ಅಂತ ನೋಡ್ಬೋದು. ಥ್ಯಾಂಕ್ ಯು ಮಾಂತೇಶ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.